ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಮಂಡ್ಯ ಬಿಟ್ಟರೆ ನೆಕ್ಸ್ಟ್ ಲಿಸ್ಟಲ್ಲಿ ಇರೋದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಸದ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಅಣ್ಣ ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ಸಂಸದ ಡಿ.ಕೆ. ಸುರೇಶ್ ಪರ ಅಣ್ಣ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ. ಅದು ಶಾಸಕ ಮುನಿರತ್ನ ಅವರ ಕ್ಷೇತ್ರದಿಂದಲೇ ಇವತ್ತು ಮತ ಶಿಕಾರಿಗಿಳಿಯಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮತಬೇಟೆಯನ್ನ ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾಕೆ, ಯಾವ ಕಾರಣಕ್ಕೋಸ್ಕರ ರಾಜರಾಜೇಶ್ವರಿ ನಗರದಿಂದನೇ ಅವರು ಪ್ರಚಾರಕ್ಕೆ ಹೋಗ್ತಾ ಇರೋದು, ಏನು ಕಾರಣ? ನಾಗೇಂದ್ರ ಬಾಬು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಪೈಕಿ ಒಂದು 7 ಕ್ಷೇತ್ರಗಳು ಬರ್ತವೆ. 7 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ಏನಿದಾವಲ್ಲ, ಇವೇ ನಿರ್ಣಾಯಕವಾಗಿರ್ತಕ್ಕಂತಹ ಮತಕ್ಷೇತ್ರಗಳು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೆ. ಹಾಗಾಗಿ ಆರ್ ನಗರ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಮತಗಳು ಬಿಜೆಪಿ ಪರ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಖುದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ ಪರವಾಗಿ ಸ್ವತಃ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವೊಂದು ಕ್ಷೇತ್ರದ ಪ್ರಚಾರಕ್ಕೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗಿಲ್ಲ. ಮೊನ್ನೆ ನಾಮಿನೇಷನ್ ಮಾಡೋಕ್ಕೂ ಕೂಡ ಸಿ.ಎಂ ಬಂದಿದ್ರು, ಡಿ.ಸಿ.ಎಂ ಹೋಗಿದ್ರು, ಸುರೇಶ್ ಪರವಾಗಿ ಒಂದಷ್ಟು ಪ್ರಚಾರವನ್ನು ಮಾಡಿಬಿಟ್ಟು ಬಂದಿದ್ರು. ಇವತ್ತು ಮತ್ತೆ ಅಧಿಕೃತವಾಗಿ ಒಂದಷ್ಟು ಅಪಾರ್ಟ್ಮೆಂಟ್ಗಳಿಗೆ, ಒಂದು 5-6 ಅಪಾರ್ಟ್ಮೆಂಟ್ಗಳಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡುವ ಮೂಲಕ ಈ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಮತದಾರರಾಗಿರೋ ಕಾರಣಕ್ಕಾಗಿ ಇವರು ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳು ಸಾಕಷ್ಟು ಬಿಜೆಪಿ ಪರ ಒಲವು ಹೊಂದಿದ್ದಾರೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳಿದ್ದಾವೆ. ಅದನ್ನು ಕಾಂಗ್ರೆಸ್ ಕಡೆಗೆ ತಿರುಗಿಸುವಂಥ ಒಂದು ಪ್ರಯತ್ನವನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತು ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಬಹುದು. ಯಾಕಂದರೆ ಇವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋ ಕಾರಣಕ್ಕಾಗಿ ಅದನ್ನು ಭರವಸೆ ಕೊಟ್ಟಾಗ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದಷ್ಟು ಮತಗಳು ಕಾಂಗ್ರೆಸ್ ಪರವಾಗಿ ಬಂದರೆ ತಮ್ಮನ್ನ ಗೆಲುವು ಆರಾಮಾಗಿ ಅನಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮತ ಪ್ರಚಾರವನ್ನು ಪ್ರಮುಖವಾಗಿ ಆರ್ ನಗರದಿಂದಲೇ ಆರಂಭಿಸ್ತಾ ಇದ್ದಾರೆ. ಅದರಲ್ಲೂ ಅಪಾರ್ಟ್ಮೆಂಟ್ ಮತದಾರರ ಪರವಾಗಿ ಒಂದಷ್ಟು ಮಾತನಾಡುವ ಮೂಲಕ ತಮ್ಮ ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.